ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ದುರ್ಗಪ್ಪ ಕಂಬಳಿ ಮಾತಾಡ್ತಿರೋದು. ಈ ಕಿರುಚಿತ್ರ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಬಡ ಕಲಾವಿದರಿಗೆ ಆಶೀರ್ವಾದ ಮಾಡಿ. ಅಲ್ಲ ಆಪ ಎಷ್ಟ್ ಚಲೋ ಬೆಳೆದೈತಲ್ಲ, ಕೊಯ್ಕೊಂಡ್ ಹೋಗಿದ್ರ ಹೊಲ್ದಾಗ ಚಪ್ರಾರ್ ಹಾಕಕ್ ಬರ್ತಿದ್ದಿಲ್ಲೇನ? ಕೊಯ್ಯರ್ ಯಾರು ಅದಾರ? ನೀನ್ ಕೊಯ್ಬೇಕು ಇದ್ರ ನಾನು ಕೊಯ್ಬೇಕು. ನೀನ ಕೊಯ್ಬೇಕು, ನಾ ಕೊಯ್ಯಾಕ ಆಗ್ತದ? ಮುಣಿಗೆ ಹೋಗಿ ನೋಡ, ಅದ್ರಾಗ ನೀರ್ ಉದ್ದ ಅದಾವ ಒಳ್ಯಾಕ. ನೀನ ಇಳಿದ ಕೊಯ್ದಾರ ಕೊಯ್, ಮುಳುಗಿದ್ರ ಆಮೇಲೆ ನಾ ಎತ್ಕೊಂಡ್ ಬರ್ತೀನಂತ. ನೀರ್ ಒಳ್ಯಾಕದ, ನೀನ್ ಇರೋದು ಇಟ್ಟದಿ, ನನ್ನೇನ್ ಎತ್ಕೊಂಡ್ ಬರ್ತಿದಿ? ಮುಳುಗಿರ ಮುಳುಗ, ಆಮೇಲೆ ಎತ್ತೋದು ಬಿಡೋದು ಗೊತ್ತೈತಿ ನನಗೆ. ಎತ್ತದ್ ಗೊತ್ತೈತಿ, ಆಪ್ ಕೊಯ್ಯೋದು ಗೊತ್ತಿಲ್ಲಲ್ಲ. ಹಾಪ ಕೆಟ್ಟ ಆಪ್ ಅದಿ ನೀನ್. ಹಾಪ್ ಇದ್ದಾಗ ಬೆನ್ ಹತ್ತಿರೋದ್ ನೀನ. ನಡಿ. ನಾನ ನಿಮ್ಮ ಅಪ್ಪನ ನನಗ ಓಡಾಡಿ ಕೊಟ್ಟನ ಅವನವನ. ಹೌದಾ? ಏನ್ ಬೆನ್ ಬಿದ್ದಿದ್ದಿಲ್ಲ? ನಾನ್ಯಾಕ್ ಬೇನ ಹಂಗ ನೋಡಕ್ ಬಂದಿದ್ದೆ. ನಿಮ್ಮ ಅಪ್ಪ ಅಂತೂ ನನ್ನ ನೋಡ್ತದ ನೋಡು, ಬರೇ ಬಂಗಾರ ಇದ್ದಂಗ ಅದನ್ ಬಿಡು ಹುಡುಗ ಅಂತ. ಹೌದೌದೌದು. ನೀನು ಕಿಡಿಕೆಗಾಸಿ ಬಗ್ಗಿ ಬಗ್ಗಿ ನೋಡ್ತಿದ್ದೆ ಅಲ್ಲ, ನಾನು ಊರ್ಕೆ ನೋಡಿದೆ. ಹೊಸವಾಗಿದ್ದಾರ ಎಲ್ಲಾರು ಹಂಗ ನೋಡ್ತಿದ್ರು, ನಾಚ್ತಿದ್ರು. ಇವಾಗ ಯಾಕೆ ನೋಡ್ಲಿ, ಇವಾಗ ಯಾಕೆ ನಾಚ್ಲಿ? ಬಾ, ಈಗೇನು ಹಳೆ ಮಳೆ ನೋಡ್ತೀವಿ ಬಿಡು, ಹಳೇದಾಗಿಂದೆ ಹೊಸ್ದಾಗಿ ಏನ್ ನೋಡ್ತಿರ್ತಾರೆ ಎಲ್ಲಾರು. ಶಾಣಪ್ಪ ಮೀನು ಗೀನ್ ಅದಾವ ಅಂತಂದೇಳಿ ಹೇಳಿದ, ಎಲ್ಲಿ ಅದಾವ ಮರ? ಒಂದು ಇಲ್ಲ. ಅಲ್ಲಿ ಆ ಕಡೆ ಹೋಗೋಣ ಬಾ, ಮತ್ತೆ ಅಲ್ಲಿ ಹೋಗೋಣ ಅಂತ ಹೇಳಿದ್ವಲ್ಲ, ಮತ್ತೆ ಅಲ್ಲಿ ನೋಡ್ಕೊಂಡ್ ಬರೋಣ. ಒಳ್ಳೆ ಆಯ್ತು ಬಾ, ಇಬ್ರು ಹೋಗೋಣ ಬಾ. ಅವ್ ಯಾರ್ಲೇ ಅಲ್ಲಿ ಬರಕತ್ತಿರಲ್ಲ? ತಿಮ್ಮಣ್ಣ ಕರಿಯ, ಎಲ್ಲೇ ಕರಿಯಪ್ಪ. ತಿಮ್ಮಣ್ಣ ಈ ಕಡೆ ಬಂದಿರಿ? ಇಲ್ಲಣ್ಣ, ಹಂಗ ಕೆರಿ ನೋಡ್ಕೊಂಡ್ ಹೋಗಿ ಬೈತೀವಿ. ಮೀನ್ ಅದಾವ ಅಂದ್ರ ಅಡ್ಡಾಡ್ಕೊಂತ ಬೈತೀವಿ ಇಬ್ರು. ನೀವಿಬ್ರು ಬಿಸಿಲಾಗ ಬಂದ್ಬಿಟ್ರಿ ಅಲ್ಲ. ನಮ್ಗೂ ಕೆಲಸ ಇದ್ದಿಲ್ಲ ಇವತ್ತ, ಹಂಗ ಅಡ್ಡಾಡಿ ಬರಂಬ ಕೆರೆಗೆ ಬರಕ ಅಂತ ಬಂದ್ವಿ. ಇದು ಒಂದೇಟು ಆಪ್ ಕಾಣಿತಿ, ಹೊಲ್ದಾಗ ಚಪ್ರ ಬಿದ್ದಿತ್ತು. ಆ ಚಪ್ರ ಹಾಕ್ಬೇಕು, ಇನ್ನು ಕೊಯ್ಬೇಕಂದ್ವಿ. ನೀರು ನೋಡಿದ್ರೆ ತುಂಬ ಒಳ್ಯಾಕದವ, ಅದಕ್ಕೆ ಇರಬ ನೀನು ಒಂದು 4 ದಿನ ನೀರು ಒಳ್ಯಾಕತ್ತ ಹೋಗಿ ಕೊಯ್ಯಕ್ ಬರ್ತಂತ ಸುಮ್ಮನೆ ಹೊಂಟಿವಿ ನೋಡು. ಅಕ್ಕ ನೀವಿಬ್ರು ಹೋದ್ಬಿಟ್ರು, ಬಂದಿರಿ. ಹಂಗಾರೆ ನೀವಿಬ್ರು ಗಂಡ ಹೆಂಡ್ತಿ ಕೊಯ್ರಿ. ಎಲ್ಲಿ ಕೊಯ್ಯಂದಪ್ಪ? ಗಂಡ ಹೇಳ್ತೀನಿ, ನಿನ್ನ ನಗ್ನನ ಆಗಿಲ್ಲ, ಇಡ್ಲಾರ್ದು ಹೇಳ್ತೀನಿ. ಎಲ್ಲಿ ತಗೊಂಬಂದ್ ಕೊಯ್ಯಂದಿ? ಹೌದಾ? ತಿಮ್ಮಂದ ನಮ್ದು ಇಲ್ಲ ಅಣ್ಣ, ನಾವು ಕನ್ನೆ ಹುಡುಕಿ ಸಾಕಾಗೋಗೈತಿ. ನಾವು ಎಲ್ಲೋ ಒಂದು ಕನ್ನೆ ಹುಡ್ಕೊಂಡ್ಕೊಂತ ಸಾಯ್ತಾ ಅಡ್ಡಾಡ್ಕೊಂಡು ಸತ್ತು ಹೋಗಿದ್ವಿ. ನಮ್ಮನ್ನ ನೋಡ್ಬಿಡು ಅಲ್ಲೇ ಸಿದ್ದಪ್ಪಣ್ಣ. ನೋಡೋಣ. ಈಗ ಅದ್ರಾಗ ಕನ್ಯದೊಂದು ಟೈಟ್ ಐತಿ ಭಾಳ. ಏನ್ ನೋಡಿ ನಿನಗ ಪರಿಚಯದಲ್ಲಿ ಏನಾರ ಬರೀ ಓದಿದ್ದು ಕೇಳ್ತಾವ. ಆಯ್ತಾ, ಹೋಯ್ ಬರ್ರಿ. ಹಂಗಾರ ಬಂದ್ ಕರ್ಕೊಂಬಂದ್ಬಿಟ್ಟಿದಿ ಅಕ್ಕನ. ನಾವೇನ ಕಲಟಲ್ ಆಗಿವ ಕರ್ಕೊಂಡ್ ಅಡ್ಡಾಡ್ತೀಯ ಬಿಸಿಲಾಗ? ದಿನ ಹೊಲ್ದಾಗ ಅಡ್ಡಾಡ್ತಾವ. ಹೌದಾ? ಬಾ ಬರ್ಲಾ ಈಗ? ಬಾ. ಅರ್ಧ ವಯಸ್ಸಾಗೈತಿ, ಮದ್ವೆ ಆಗಿಲ್ಲ ಅಂತಾರಲ್ಲ ಇವ್ರಿಬ್ರು. ಮತ್ತೆ ಈಗ ನೋಡ್ತಿಲ್ಲ ನೀನು ಕನ್ಯದ ಎಷ್ಟು ಬಿಗುವೈತೆ ಅಂತ. ಅವಾಗ ನಮ್ಮ ಕಾಲದಾಗ ಜಗ್ಗಿದ್ದು ಕೋಳ್ಕ ಅನ್ನಂಗ. ನಿಮ್ಮ ಹತ್ರ 10 ಮಂದಿ ನೋಡಿ ಮಾಡ್ಕೋಬೋದಿತ್ತು. ಈಗ ನಾ ಸಿಗ್ಬೇಕಂದ್ರೆ ನೀನ್ ಅದೃಷ್ಟ ಐತ್ಪಾ. ಮತ್ತೆ ನಾನು ಸಿಗ್ಬೇಕಾದ್ರೆ ನಿನಗೆ ಅದೃಷ್ಟ ಇಲ್ಲ? ಅದು ವಿಚಾರ ಮಾಡಿ ಹೇಳ್ತೀನಿ ಅಂತ. ಒಂದೇಟಾರ ಬಡಿದೀನಿ ನಿನ್ನ ಇಷ್ಟು ವಯಸ್ಸಾದ್ರನ. ಬಡ್ದಿದ್ರೆ ಬಿಡ್ತೀನಿ, ಎತ್ ಕೆರಿಯಾಗ ಹೋಗಿದ್ದೀನಿ. ಆದ್ರೂ ಬಡಿಸಿ ಏನಂತ ಬಾಳಿ ಮಾಡಿಲ್ಲಲ್ಲ, ಅದಕ್ಕೆ ಸುಮ್ಮನೆ ಇದೀನಿ. ಬಾ. ನಿಂಗ ಏ ಮಲೇಶ, ಲೇಪ ನಿಂಗೆ ಈಸು ಬರಗ ಲೇಪ. ಅಪ್ಪ ನಾ ಹುಷಾರಿನ್ ತೋಲೇ ಮರಯ್ಯ. ಹೌದಾ? ಓಂ ಬಾ ಹಂಗಾರ. ಹುಷಾರಿಲ್ಲ ಅದಿ ನಾನು, ಹಂಗೇನಿಲ್ಲ. ಅಲ್ಲೋ ಮರ, ಇನ್ನ ಮದುವೆ ಆಗಿಲ್ಲ ನಿಂದ. ಅಲ್ಲೇ ತಿಮ್ಮ, ಅದು ನಮ್ಮ ಅತ್ತಿ ಮಗಳ ಕೊಡ್ತಂತಂದೇಳಿ ಹೋಗಿ ಕುಲಯ ಬಟ್ಟಿ ಪಟ್ಟಿ ಮಾಡಿ ಈಸ್ತಿನ ಫಿಕ್ಸ್ ಮಾಡಿದ್ರು. ಈಗ ಅದು ಆ ಹುಡುಗಿ ಭಾಳ ಓದಿಬಿಟ್ಟೈತಿ. ಈಗ ಓದಿದ್ಕೆ ಏನಂತೈತಿ, ಈಗ ನಾನು ಅದನ್ನ ಮಾಡ್ಕೊಳಂಗಿಲ್ಲ ಅಂತೈತಿ. ಹೆಂಗ್ ಮಾಡೋದು ಹಿಂಗಾದ್ರ? ಅಲ್ಲೋ ಮಾರಾಯ, ಹಿಂದಿನ ಮೂರಾಗ ಹಾಕಿದ್ ನೋಡಿದಾಗ ನೋಡತ್ತೀನಿ. ನೀನು ಕಳ್ಳು ಬಳೆ ಫಿಕ್ಸ್ ಮಾಡಿದ್ ನೋಡಿ ಅನ್ನ ಯಾವ ಸಜ್ಜಾಗ ಅಂತೇಳಿ. ಹೌದೌದು. ಈ ಕಳ್ಳು ಬೆಳೆಗೆ ಮಾಡ್ಬಾರ್ದು ದಣಿ. ಈಗೆಲ್ಲ ವಿಚಾರ ಮಾಡಿ ಹೆಂಗ್ ಮಾಡ್ಕೊಳ್ಬೇಕು, ಕಳ್ಳು ಬೆಳೆಗೆ ಮಾಡಕ್ ಹೋಗ್ಬಾರ್ದು, ಹೊರಗೆ ನೋಡ್ಕೊಂಡು ಜೀವನ ಮಾಡ್ಬೇಕು. ಇವಾಗ ಅಂತ ಪರಿಸ್ಥಿತಿ ನೀನು ಕಳ್ಳು ಬೆಳೆ ಮಾಡ್ಯಾರ ನಿಮ್ಮ ಅಪ್ಪ ನೋಡ್ರ ಹಂಗ ನೀನು ನೋಡ್ರಿ ಹಿತ್ತಾಗ ಕ್ಯಾರಿಗೆ ಹಳದಾಗ ಬಂದು ಕುಂದ್ರ ಪರಿಸ್ಥಿತಿ ಬಂದೈತಿ.
ಯಾಕೆ ಮಾಡೋದ ಹೊರಗೆ ನೋಡ್ಕೊಂಬಿಡೋಣ ಸುಮ್ಮನೆ ಅವ್ನು ಏನು ಮಾಡ್ತೀವಿ ನಾವು ಕಳ್ಳ ಬಳ್ಳ್ಯಾಗ ಬೆಟ್ಟು ಬಿಡೋಣ ಅಂತ ಬೇರೆ ನೋಡೋಣ ಬಾ ಆಯ್ತು ಬಿಡತ್ತ ಆಟ ಮಾಡೋಣ ಮತ್ತೆ ಅದು ಮಾಡ್ಕೊಳ್ಳ ಅಂದ್ರೆ ಏನು ಮಾಡ್ಬೇಕು ಆಯ್ತು ಬಾ ಬಾ ಓಂ ಬಾ ಮತ್ತೆ ಬಾತ್ ಅದ್ ನೀನು ವಿಚಾರ ಮಾಡ್ತೀವಿ ಇಲ್ವಾ ಸಾಕಾಗಿ ಅಲ್ಲಿ ಎಷ್ಟು ಚಂದ ಬೆಳಗ್ಗೆ ಕುಂತದ ನೋಡಾಕ ಭಾಳ ಇಷ್ಟ ಆಗತೈತಿ. ಓ ಅಲ್ಲಿ ನವಿಲ್ ಬೇರೆ ಐತಿ. ಏನ್ ಚೆನ್ನಾಗಿ ಕಾಣಿಸ್ತಿದೆ ಈ ವಾತಾವರಣ. ಇಷ್ಟು ಚೆನ್ನಾಗಿ ನೀರು, ಈ ತಂಪು ಗಾಳಿ, ಮ್ಯಾಲ ಬಿಸಿಲು. ಅಬ್ಬಬ್ಬ, ಎಲ್ಲಿ ಹೋದ್ರೇನೆ ಅವ್ರು ಎಷ್ಟೊತ್ತಾಯ್ತು. ರೀ ರೀ ಕರೆದ್ರು ಓನ್ ಆಗಲ್ಲ ನೋಡಿ. ಎಲ್ಲಿದಾರೇನೆ ಇವ್ರು? ಏನ ಬರ್ರಿ, ಎಷ್ಟೊತ್ತಾಯ್ತು ಕರೆಯಕತ್ತ. ಎಲ್ಲಿದ್ರಿ ನೀವ? ಬರ್ತೀನಿ ತಡಿ, ತಡ ಆಗ್ಬಿಡ್ದು ನಿನಗೆ. ಎತ್ತಾಗ ಹೋಗ್ಬಾರ್ದು ನಾನು. ಎಲ್ಲಿ ಹೋಗಿದ್ದೆ? ಎಷ್ಟೊತ್ತ ಕಾಯತ್ತೀನಿ ನಾನು ನಿಮ್ಗೆ. ಮತ್ತೆ ಅದೇ ಒಂದ್ ಕಡೆ ನಿಂತಲ್ಲಿ ನಿಲ್ಲಂಗಿಲ್ಲ ನೋಡ್ರಿ. ಎಂತ ಚಂದ ವಾತಾವರಣ ಐತಿ, ಕುತ್ಕೊಂಡು ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ಅನ್ನೋದಿಲ್ಲ. ಎಂಜಾಯ್ ಮಾಡ್ತಿದ್ದೆ, ಹೊರಗಡೆ ಬಂತಲ್ಲ. ಬೆಳಿಗ್ಗೆ ಹೋಗಿದ್ದಿಲ್ಲ? ಮತ್ತೆ ಖಾರ ತಿಂದ್ವಲ್ಲ ಈಗ. ಏನೇನಪ್ಪ ನಿನ್ಗೆ ಅರ್ಧ ದಾರಿಗೆ ಹೆಂಗ್ ಬಿಟ್ಟು ಹೋಗಕ್ಕಾಗ್ತೈತಿ ನನ್ನ. ನೋಡೋದು ವಾತಾವರಣ ಎಷ್ಟು ಚೆನ್ನಾಗಿತ್ತು ನೋಡಕ್. ಎರಡು ಕನ್ಸಲ್ಲ, ನನಗಂತೂ ಭಾಳ ಎಂಜಾಯ್ ಮಾಡತ್ತೀನಿ. ಅಲ್ಲಿ ನೋಡಿ ಎಷ್ಟು ಚಂದ ಅವು ಬಾತ್ಗಳು ಎಲ್ಲದ ಬೆಳ್ಳಕ್ಕಿ. ಅದು ಬೆಳ್ಳಕ್ಕಿ ಅಲ್ಲಿ ಅಲ್ಲದವಲ್ಲ, ಅವು ಕೆರೆ ಅಕ್ಕಿ ಅಂತಾರಲ್ಲ, ಅವ ನೋಡವು. ಅದೇನು ಇದು ಕಟ್ಟೋಣ ಅಂತ ಹೇಳಿದ್ರಲ್ಲ ಹೊಲ್ದಾಗ, ಅಲ್ಲೇ ಐತಿ ನೋಡೋದು. ಆನ ಏನು ಆಪ. ಆಪ ಹಾನಲ್ಲೇ ಕೋಡಿ. ಅಲ್ಲ ಅದಕ್ಕೆ ಯಾಕೆ ಆನ ಆಪ ಅಂತಾರ? ಆಪು ಯಾಕೆ ಹಂಗಂತಾರ? ಅದು ಉದ್ದಕ್ ಬೆಳಿತೈತಿ, ತೆಳ್ಳಗ ನೀರಾಗ ಬೆಳಿತೈತಿ, ಜಂಗ್ ಇದ್ದಲ್ಲೇ, ಅದಕ್ಕೆ ಆಪ್ ಅಂತಾರ. ಈಗೆಲ್ಲ ಯಾಪ ಅನ್ನೋದ್ ಬಗ್ಗೆ ಕೇಳಿನ, ಆಪ್ ಕೇಳಿದ್ದೀನಿ ಬಿಡ ನಾನು. ನೋಡು, ನೀನ್ ಸೀಟಾಗಿ ಬೆಳೆದ್ ಬಿಟ್ಟೆಲ್ಲ, ನಿನಗೆ ಹಳ್ಳಿ ವಾತಾವರಣ ಗೊತ್ತಾಗಲ್ಲ. ಚಿಕ್ಕ ವಯಸ್ಸಿನಲ್ಲಿದ್ದು ಎಮ್ಮಿ ಕಾದೀವಿ, ದನ ಕಾದೀವಿ, ಕರ ಕಾದೀವಿ, ಮರಿ ಕಾದೀವಿ, ನಮಗೆಲ್ಲ ಗೊತ್ತಾಗತ್ತೆ. ಆಪ್ ಯಾವುದು, ಪಗ್ಗಿ ಗಿಡ ಯಾವುದು. ಏನ್ ಕಾದ್ರು ನಿನ್ ಬುದ್ಧಿನೇ ಬಂದಿಲ್ಲ ಇನ್ನು. ಸಾಮಾನು ಭಾರಿ ಅದ ನೋಡು. ಎಡ್ಡ ಬರೀ ಅದ್ರ ಮೇಲೆ ಕಣ್ಣೆ ನಿನಗೆ. ಯಾಕೆ ತಗೊಂಡ್ ಒಂದ್ ಕೊಟ್ಟಿ ಹಾಕೊಂಡೆ, ಯಾಕೆ ಕಣ್ಣು ಹಾಕ್ತಿದ್ದಿ? ನಾ ಹಾಕೊಳ್ದೆ, ನೀ ಹಾಕೊಳಕ್ ಆಗ್ತೈತೇನ? ನೀನೊಂದ್ ಎರಡು ಹಾಕೊಂಡ್ಬಿಡು, ಕಿವ್ಯಾಗ ಕೊಡ್ತೀನಿ. ನಾನು ಅಕ್ಕೇನಕ ನಿಮ್ಮಪ್ಪ ಮಾಡಿಸ್ಕೊಡ್ಬೇಕಲ್ಲ ನನಗೆ. ನಮ್ಮ ಅಪ್ಪ ಯಾಕೆ ಮಾಡಿಸ್ಕೊಡ್ತಾನ ನಿನಗ? ಮುರು ಮಾಡಿಸ್ಕೊಡನ್ನ ನಾನು ಕೈ ಕಾಲ ಗಟ್ಟಿ ಕೊಟ್ಟನ ದುಡ್ಕೊಂಡ್ ತಗೋ. ನಿನ್ ಯಾರು ಮಾಡ್ಕೊಂತಂದ್ರ ಅವಾಗ ನಾನಾದ್ಮೇಲೆ ಮಾಡ್ಕೊಂತೀನಿ. ನಾನ್ ನಿನಗ್ ಸಿಗ್ಬೇಕಂದ್ರ ನೀ ಪುಣ್ಯ ಮಾಡಿ ತಾಗ ಹೇಳಿನ್ ನಾನು. ಮತ್ತಿನ್ನೇನು ಜಗಳ ತೆಗಿಯಕ್ ಬಂದೇನೆ? ಇಲ್ಲಿ ವಾತಾವರಣ ಚಲೋ ಐತಿ ನೋಡಿ ಖುಷಿ ಪಡ ಅಂತಂದ್ರ ಕಾಲ್ ಕರ್ಕೊಂಡ್ ಜಗಳ ಬರ್ತಿಲ್ಲ ನನ್ನ ಜೊತೆ. ನೀನೇನು ಗ್ಯಾಸಿನ ಮೇಲೆ ಅಡಿಗೆ ಮಾಡಿ ತುಂಬ್ರಿ ಎಣ್ಣಾದಂಗ ಆಗಿದಿ. ನಾವು ದುಡ್ದು ತೆಳ್ಳಗಾಗಿ ಹೊಲ್ದಾಗ ಕೆಲಸ ಮಾಡಿ ಅಷ್ಟೇ. ನೀನ್ ಚಂದ ಅದಿ, ನಾನು ಸ್ವಲ್ಪ ಚಂದ ಇಲ್ಲ. ಅದಕ್ಕೇನ್ ಸಂಬಂಧ? ಮನಸ್ಸಂತ ಐತಿಲ್ಲ, ನೀನ್ ಚೆನ್ನಾಗಿ ನೋಡ್ಕೊಂಡ. ಚಂದಾಗಿ ಹುಟ್ಟಿದ್ ತಪ್ಪು ಏನ್ ನಿನ್ ಕಣ್ಣಿನ ಚಂದ ಕಣಕನ ನೀನ್ ಹೊಟ್ಟಿ ಉರಿನೋ? ಅಲ್ಲ ಬೇಸ್ ಅದಿ, ನೆಳ್ಳಗದಿ, ಎಲ್ಲ ಕೆಂಪಗ. ನಾವು ಸ್ವಲ್ಪ ಕಪ್ಪಾಗ್ಬಿಟ್ವಿ, ಎಲ್ಲ ದುಡ್ದು. ಬಾಳ ದುಡಿತಿ ಬಿಡ ನೀನ. ಅಲ್ಲ ಏನ ಹಿಂಗ ಮಕ್ಕ ಊದ್ಕೊಂಡ್ ಕುಂತಿ, ಆ ಹುಡ್ರು ಎಲ್ಲ ರೀಲ್ಸ್ ಮಾಡ್ತಿರ್ತಾವಲ್ಲ, ಅದ್ರಂಗ ಒಂದ್ ಎರಡು ರೀಲ್ಸ್ ಮಾಡಬ್ಬ ಇಲ್ಲೇ ಕೆರೆಗೆ. ಹೋಗು ಏನ ಹುಚ್ಚ ಹಿಡ್ದಂಗ ಮಾತಾಡ್ತಿಯಲ್ಲ ನೀನ. ನಮ್ ರಿಲೇಷನ್ ಆಯ್ತ, ಕಳ್ಳ ಬಳ್ಳಿ ಆಯ್ತು, ಎಲ್ಲಾರು ನಕಲಿ ಮಾಡ್ತಾರ. ಅಂತೆಲ್ಲ ಮಾಡ್ಬಾರ್ದು. ಏಯ್, ಅವರು ನಮ್ಮನ್ನ ನೋಡಿ ಹುರ್ಕೊಂತಿರ್ತಾರ, ಅದಕ್ಕೆ ಸಂಬಂಧ ಇಲ್ಲ. ನಿನ್ನೊಬ್ರು ನೋಡಿ ನಾವು ಬದುಕಾಕ್ ಬಂದಿಲ್ಲ. ನಿನ್ನ ಖುಷಿಗೋಸ್ಕರ ನಾವು ವಿಡಿಯೋ ಆದ್ರೂ ಮಾಡೋಣ, ಆಟ ಆದ್ರೂ ಆಡೋಣ. ಅದೇನ್ ಸಂಬಂಧ? ಆದ್ರೂ ನಾವ್ ಅಲ್ರಿಪ್ಪ ವಿಡಿಯೋ ಮಾಡಕ್. ಏಯ್, ನೀನೇನು ಯಾವ ಕೂಡ ಮಾಡಂತ ಹೇಳಿದ್ದೆ, ನನ್ನ ಕೂಡ ಮಾಡಿ ಭಾಳ ಖುಷಿದಿಂದ. ಏನ ಕ್ಯಾಮ್ರಾ ಹಿಡ್ಕೊತೀನಿ, ನೀವ ಮಾಡ್ರಿ, ವಾತಾವರಣ ಚಲೋ ಐತಿ. ಇಬ್ರು ಮಾಡೋಣ, ಕೈ ಹಿಡ್ಕೊಂಡ ಚೆನ್ನಾಗಿರುತ್ತ. ಇಲ್ಲ ಬಾ, ಯಾವನ್ ಏನಂತಾರ ಬಾ, ನಾವಿಬ್ರು ಗಂಡ ಹೆಂಡತಿ ಮಾಡ್ತೀವಲ್ಲ. ಆಯ್ತು, ಇಷ್ಟ ಅಲ್ಲ, ನನಗ್ ಕಷ್ಟ ಆದ್ರೂ ನಾ ವಿಡಿಯೋ ಮಾಡ್ತೀನಿ ನೋಡ್ರಿ. ಹಾ, ಎಷ್ಟೋ ಮಂದಿ ಗಂಡ ಹೆಂಡತಿ ಎಷ್ಟು ಚಂದ ಮಾಡ್ತಾರ. ನೀನ್ ನೋಡಿದ್ರೆ ಬರ್ತಿಲ್ಲ, ಹೇಳ್ರಿ ಮ್ಯಾಲ ಮೊದ್ಲ ಕಲೀಗ್ ಸಂದ್ರೆ ಒಳ್ಳೆ ಮ್ಯಾಕೆಡ್ಕ ಸೆಳಬು ನಡ್ತಾವ. ಫೋನ್ ಬರಾಯ್ತು ನೋಡ್ರಿ ನಿಮ್ದ. ಯಾರು ಸರ? ಅವತ್ ಮಾವ ಅಂದ್ಯಲ್ಲ, ಹಾ ಆತ್ನ ಹಚ್ಚ ನೋಡ್. ಮಾತಾಡ್. ಹಲೋ ಮಾವ. ಅದ ಕನ್ಯದಲ್ಲ, ಕೇಳಿದ್ ನೀವು ಮಾವ, ಅವ್ರ ಕೊಡಗಿಲ್ಲ ಅಂದ್ರ ಆ ಹುಡುಗಿ ಏನೋ ಓದ್ತೈತೆ ಅಂತ್ಯಾ. ಅವ್ರನ್ನೂ ಕೇಳಿದೆ. ಅವ್ರ ಏನಂದ್ರ ಎಲ್ಲಿ ಬಿಡಪ್ಪ, ಒಂದ್ ಸ್ವಲ್ಪ ಏನಾರ
ನೌಕರಿ ಇರ್ಬೇಕು, ಇಲ್ಲದ್ರ ಯಾವ್ದಾರ ಫ್ಯಾಕ್ಟ್ರಿಗೆ ಇಂಥವು ಕೆಲಸ ಇರ್ಬೇಕು ಅಂತವ್ರಿಗೆ ಕೊಡ್ತೀವಿ ನಾವು ಅಂತ ನಮ್ಮ ಹುಡುಗಿ ದುಡಿದಿಲ್ಲ ಅನ್ನಕತ್ಯಾರ ಅವ್ರು. ಹಾ ಈಗ ನಿಮ್ಮ ಹುಡುಗ ನೋಡಿದ್ರೆ ಒಕ್ಕಲ್ತನ ಮಾಡ್ತಾನ, ಮತ್ತೆ ಅವ್ರು ಹೆಂಗ ಕೊಡ್ತಾರ? ಆ ಎಲ್ಲ ಕೇಳಿದ್ನ್ಯಾ, ಹೊಲ ಬೇಕಾದಂಗೆ ಐತಿ, ಒಂದು 20 ಎಕರೆ ಹೊಲ ಐತೆ ಅಂದ್ಯಾ. ಎಲ್ಲಿ ಬಿಡಪ್ಪ ನಮ್ಮ ಹುಡುಗಿ ನಾವು ಅಲ್ಲಿ ಅಂತೈತಿ ಅಂತ ಅಂದ. ಇಲ್ಲೋ ಅಮ್ಮ, ನಾನು ಯಾಕೆ ಸುಳ್ಳು ಹೇಳ? ಬೇಕಾದ್ರೆ ನಿಮ್ಮ ತಂಗಿ ಕೈ ಕೊಡ್ತ ನೋಡು, ಮಾತಾಡ ತಗ. ಅವತ್ತು ಅಲ್ಲಿ ಮನೆಗೆ ಬಂದದ್ನಲ್ಲ ಆತ ನೋಡು. ಹಲೋ ಅಣ್ಣ, ಆರಾಮಿದೀಯಪ್ಪ? ಹಾ ಆರಾಮ್. ಯಾಕೆ ಟೆನ್ಷನ್ ತಗೊಂಡಿದ್ದೀ? ಸಿಗ್ತೈತೆ ಹೇಳಿ, ಇವತ್ತಲ್ಲಿ ನಾಳೆ ಕನ್ನೆ ಸಿಗ್ತೈತಿ. ಅಂದಿದ್ರಿ ಇವರು ದಿನ ಅದ ವಿಷಯ ಮಾತಾಡ್ತಿರ್ತೇವಿ. ಒಂದು ಹುಡುಗಿ ಐತೆ ಅಂತ, ಬಟ್ ಅದು ಕಲೆ ಐತಂತಪ್ಪ ಇನ್ನು. ಅವಾಗ ಸಾಲಿ ಕಲ್ಸಂದ್ರೆ ಸುಮ್ಮನೆ ಬಿಟ್ಟಿ. ಹಾ ಚಿಂತೆ ಮಾಡ್ಬಾರ್ದು ತಗೋ, ಸಿಗ್ತೈತಿ. ನನ್ನ ನಡೆಯಾಗೇನು ಕಡಿಮೆ ಐತೋ ಅಣ್ಣ. ಹಾ ಸರಿ ತಗೋ, ಮಾತಾಡ್ತಾರಂತ ತಗೋರಿ, ಮಾತಾಡಿ. ಹಲೋ, ಆಯ್ತು ತಗಮ್ಮ, ಆಯ್ತು ತಗಮ್ಮ. ಅಲ್ಲ ಬೇರೆ ಕಡೆ ನೋಡ್ತೀನಿ ತಗೊಳ, ಅವ್ರಂತ ಏನಿಲ್ಲ. ಮತ್ತೆ ಈಗ ಸಿಗ್ಲಾರ್ದು ಏನ್ ಮಾಡ್ತಿ? ಆಯ್ತು ಹೇಳ. ಅಲ್ಲಿ ಬಂದ್ಮೇಲೆ ಮಾತಾಡ್ತೀನಿ ತಗೋ, ಊರಿಗೆ ಬಂದ್ಮೇಲೆ. ನಮ್ದು ಸ್ವಲ್ಪ ಕೆಲಸ ಐತಿ, ನೀನೊಂದು ವಾರ ತಾಡ್ದು ಬರ್ತೀವಿ, ಮಾತಾಡೋಣ. ಇಲ್ಲ ಮಾವ? ಆಯ್ತು. ಅವಾಗ ಮಕ್ಕಳಿಗೆ ಶಾಲೆ ಕಲ್ಸಂದ್ರೆ ಇಲ್ಲದ್ ಮಾಡ್ಯಾನ. ಈಗ ನೋಡು ಅಂತಾನೆ. ಎಲ್ಲ ಓದ್ಬಿಟ್ಟ ಹುಡ್ರು ಈಗ ಒಲ್ಲೆ ಅಂತವ. ಏನ್ ಮಾಡೋಕ್ ನಾ? ಅಲ್ಲೇ ವಯಸ್ಸಾಗ್ಯಾವ ಹುಡ್ಗ. ಹೌದಾ? ಅಲ್ಲೇ 28 ಆಗಕ್ ಬಂದಾವ. ಎಲ್ಲಿದ್ದ ಶಿವಾಗ ಅಪರೂಪ ಆಗ್ಬಿಟ್ಟಾವಿ ಕನ್ಯೆ ಅಂದ್ರ. ಅವಾಗ ನಿಮ್ದ ಲೆಕ್ಕ ದಾಟಿದ್ವಿ ನಾವು. ಅಲ್ಲಿ ಮತ್ತೆ ನೀನು ಚಾನ್ಸ್ ಹತ್ತತ್ತ, ನಮ್ಗ ಇದಾಕತ್ತ. ಅವಾಗ ನಮ್ಮ ಕಾಲದಾಗ ಏನು ನಾನೆಲ್ಲ 11ನೇದು ನಿನ್ನ ಮಾಡ್ಕೊಂಡೀನಿ, 10 ಕನ್ಯೆ ಕ್ಯಾನ್ಸಲ್ ಮಾಡೀನಿ. ಹಂಗನ್ರಿ, ನಾ 10 ಮದುವೆಯಾಗಿ 11ಕ್ಕೆ ನಾ ಅನ್ಕೊಂಡೆ ನಾನು. ಹೌದಾ? ಅಲ್ಲ, ನೋಡೋದು ಒಗ್ಗರಣೆ ತಿನ್ನೋದು ಬರೋದು, ಬರೀ ಇದೆ ಕೆಲಸ ನಂದು. ಬೇಸಿಲ್ಲ ಅನ್ನೋದು. ನೀನು ಸ್ವಲ್ಪ ಮಟ್ಟಕ್ಕೆ ಬೇಸಿದ್ಯಲ್ಲ, ಅದಕ್ಕೂ ಅಂದೆ. ಅಲ್ಲೋ ತಿಮ್ಮಣ್ಣ, ಮೊನ್ನೆ ಅಲ್ಲಿ ಮಲ್ಯಾನ ಮಂತಿಲಿ ಭಾಳ ಕೂತಿದ್ದೇಳಪ್ಪ, ಯಾಕ? ಇಲ್ಲೋ ಮರ, ನಾವು ಹಂಗೆ ಹೊಂಟಿದ್ದೆ. ಊಟ ಮಾಡ್ತಾನ ಬಾಣ ಅಂತ ಅನ್ಲ, ಅದಕ್ಕೆ ನಾನು ಹಂಗೆ ನೋಡ್ಕೊಂತ ಮಾತಾಡ್ಸ್ಕೊಂಡು ಕುತ್ಕೊಂಡೆ. ನೋಡಿ ಸ್ವಲ್ಪ ಬೇರೆ ಕಂಡಂಗೆ ಕಾಣ್ತಿ, ನಿಂದು ಹಾವಭಾವ ಸ್ವಲ್ಪ ಚೇಂಜ್ ಇತ್ತು. ಎಲ್ಲ ನಮ್ದು ಹೇಳ್ತೀನಿ, ನಿಂದು ಭಾಳ ನಾನು ಪರೀಕ್ಷೆ ಮಾಡಾಕತ್ತೀನಿ, ಏನೋ ನಡ್ದೈತಿ. ಏನಿಲ್ಲ ಬಿಡೋ ಮರೆ ಅಂಥದ್ದು. ಇಲ್ಲ ನೋಡು ಅಂಥದ್ದು ಏನಿಲ್ಲಪ್ಪ. ಸಿದ್ದಣ್ಣಗ ಕಣ್ಣಿ ನೋಡು ಅಂತ ಹೇಳಿದ್ವಲ್ಲ, ನೋಡಂಬ ಏನು ಫೋನ್ ಮಾಡ್ಯಾನ, ಏನು ಮಾಡ್ಯಾನೋ ನೋಡ್ಯಾನ. ನೋಡಿನಿ ಅಂದ್ರೆ ಹೋಗಿ ನೋಡ್ಕೊಂಬರೋಣ. ಆಯ್ತು, ನೋಡಂಬ. ಆಯ್ತು ಬಾ. ಅಲ್ಲಿ ಯಾರ ಕುಂತಾರಲ್ಲೇ ಮಲೇಶ್? ಗುಡ್ಡಲ್ಲ, ಯಾರ ಕುಂತಿರ್ತಾರೋ. ಇಂಥ ಗುಡ್ಡದಾಗ ಮತ್ತೆ ಜೋಡಿ ಅಕ್ಕಿನ ಬರ್ಬೇಕಲ್ಲ, ಮತ್ತೆ ಯಾರ ಬರ್ಬೇಕು? ಒಂದು ಬೆಳ್ಳ ಅಂದ್ರೆ ಒಂದು ಕರ್ರ ಅಂತ ಕುಂತ ಬಿಟ್ಟವಲ್ಲ ಕೊಡಿ, ಆಡ ಜೋಡಿ ಅಕ್ಕಿ ಲಪಟ್ಟಿ ಬೇರೆ ಬಿಡೋದು ಆದ್ರೆ ಅಸಾಮಿ. ಯಾವ್ರಪ್ಪ? ನಾವು ತಿಪ್ನವ್ರು ಅಣ್ಣ. ತಿಪ್ನವ್ರ? ಅನ್ನೆಲ್ಲೇ ನೋಡ್ದಂಗೆ ಆಗ್ಯವಲ್ಲ ನಾವು. ಬಾರಿ ಜೋಡಿ ಹಾಕಿದ್ರಿ ಬಿಡ. ಆದ್ರೆ ಹೊಟ್ಟಿಗೆ ಚೆನ್ನಾಗಿ ಏನಿಲ್ಲಪ್ಪ. ನಿಮ್ಮ ಹೆಂಡ್ರ ಚಂದ ಇರ್ಲಿಲ್ಲ ಅಂದ್ರೆ ನಮ್ಮ ಹೆಂಡ್ರ ಚಂದ ಅದಾರ ಅಂತ ಹೇಳ್ತಿಯಲ್ಲ ಕಿಸಬಾಯಿ. ಅಣ್ಣ ಮದುವೆನ ಆಗಿಲ್ಲ ಮರ, ಇನ್ನ ನಮ್ಗೆ ಯಾಕೆ ಅಂತಿದ್ವಿ ಮರ, ಎಂಡ್ರ ಅದಾರ ಅಂತಂದು ಹೇಳಿ. ಮದುವೆ ಆಗಿಲ್ಲ? ಇಲ್ಲ ಮರ, ಅದು ತಲೆಗೆ ಅರ್ಧ ಕೂದಲು ಆಗ್ಯಾವ, ಗಡ್ಡ ಬೆಳಗಾಗ್ಯಾವ, ಇವ್ ಇನ್ನೂ ಮದುವೆ ಆಗಿಲ್ಲ ಅಂತೆ. ಕನ್ಯೆನ ಸಿಗೋಲ್ಲ ಬಿಡೋ ಅಣ್ಣ, ಕನ್ಯೆ ಹುಡುಗಿ ಕುಡಿಕೆ ಸಾಕಾಗೈತೆ. ಹೌದಾ? ಎಲ್ಲಾರ ಕುತ್ಕೊಂಡ್ ಗುಂಡಿ ಬಿಡ್ ಕಳ್ರ ಸಿಗ್ತಾವ. ಅಲ್ಲೋ ಅಣ್ಣ, ಇಂಥ ಚಂದನ ಹೆಣ್ಮಗಳನ್ನ ಕರ್ಕೊಂಡು ಇಂಥ ಅಡಿವಾಗ ಬಂದಿಯಲ್ಲ, ಈಗ ಎಲ್ಲಿ ಬೇಕು ಅಲ್ಲಿ ಅತ್ಯಾಚಾರ ಮಾಡೋದು, ಇಲ್ಲಿ ರೇಪ್ ಮಾಡೋದು, ಅಲ್ಲಿ ಕೊಲೆ ಮಾಡೋದು ಅಡಿವಾಗ. ಸುಮ್ಮನೆ ಯಾಕೆ ಬಂದಿಯಪ್ಪ ಅಂತ ಹೇಳಿದ್ವಪ್ಪ ನಾವು. ಗಂಡರ ಕೈಲಿ ಏಂತಿನ ಹೆಂಗ್ ರೇಪ್ ಮಾಡ್ತಾರಲ್ಲೇ ಕೊಡಿ. ನನ್ನಂತ ಹುಲಿಯರಾಗ ಮತ್ತೆ ಅವ ರೇಪ್ ಮಾಡಕ್ ಬರವ, ಕಾಲ ಕೈ ಇಲ್ದಂಗ್ ಮಾಡಿಬಿಟ್ಟೇನ. ಅಣ್ಣ ಹಿಂಗ ಅನ್ಬೇಡವ ನೀನು. ಅವರು ಎಲ್ಲ ರೆಡಿ ಇಟ್ಕೊಂಡ್ ಬಂದಿರ್ತಾರ, 4 ಮಂದಿ 5 ಮಂದಿ ಬರ್ತಾರ. ಇಬ್ಬರಿದ್ರೆ ಕೇಳಗಲ್ಲ, 4 ಮಂದಿ ಇದ್ರೆ ಕೇಳಗಲ್ಲ, ಎಲ್ಲ ಇರ್ತಾವ ರತ್ಯಾಕ. ಅದಕ್ಕೆ ನಿಂಗೆ ಹುಷಾರು ಹೇಳಕತ್ತೀನಪ್ಪ, ಇಂಥ ಅಡಿವಾಗ ಅಂತ ಚಂದ ಹೆಣ್ಮಗಳನ್ನ ಕರ್ಕೊಂಡ್ ಬರ್ಬೇಡ, ಊರಾಗಿರೋ ಒಂದು ಸ್ವಲ್ಪ. ಲೇ ತಮ್ಮ, ಮದುವೆ ಆದ್ರ ಅನುಭವ ಇರ್ತೈತಿ ನಿನಗ. ಮೊದಲ ಗಡಿಗೆ ಸುಟ್ಟಿರ್ಬೇಕು ಅಂದ್ರೆ ಅನುಭವ ಇರ್ತ. ಇರ್ಲಿ ಬಿಡಪ್ಪ ಅದೆಲ್ಲ ಅಣ್ಣ, ನಮಗೂ ಕನ್ಯೆ ನೋಡಿ ಸಾಕಾಗೈತಿ. ಒಂದ್ ಸ್ವಲ್ಪ ತಿಳಿದಾತಿದ್ದಾಗದೀವಿ, ನಮಗೂ ನೋಡ್ ಒಂದ್ ಸ್ವಲ್ಪ ಚಂದ ಅಂತ ಬೆಳ್ಳಂತ ಪಳ್ಳಂದ ಕನ್ಯೆ ನೋಡಪ್ಪ ಅಣ್ಣ. ಎಲ್ಲಾರ್ದು ಅದೇ ಸಮಸ್ಯೆ, ಕನ್ಯೆ ಇಲ್ಲ ಅಂತ. ನಾವು ರೈತರು ನಿಮ್ಮಂಗೆ ಹೊಲ್ದಾಗ ಕೆಲಸ ಮಾಡಾರ. ನಾವೇನೋ ಬಿಡಪ್ಪ ಹಳ್ಳಿ ಅಡ್ಡಾಡ್ತೀವಿ, ನಮ್ಗೆ ಪರಿಚಯ ಅದಾರ ಅನ್ನಂಗಿಲ್ಲ. ಏನೋ ಕಳ್ಳು ಬಳ್ಳ್ಯಾಗ ಒಬ್ಬಿಬ್ರು ದೋಸ್ತರು ಇದ್ರೆ ಇಂಥ 1-2 ಪರಿಚಯ ಇರ್ತಾವ ಅಂತಲ್ಲಿ ನಮ್ಮ ಕೈಲಿ ಹಗ್ಗಲ್ ಹುಡ್ಕೋದು. ಬ್ರೋಕರ್ಗೆ ಹೇಳ್ಬಿಡ್ತನ, ನಮ್ಮ ಊರಾಗ ಮೊನ್ನೆ 1-2 ಮೇಲ್ ಮಾಡ್ಯಾನತ್ತ. ಅದು ಏನೈತಿ ಪೇಮೆಂಟ್ ಕೊಡೋದು ನೀವು ಕೊಡ್ರಿ,
ಆತ್ಗ ನಿಮ್ಗೆ ಫೋನಿನ ಲಿಂಕ್ ಮಾಡ್ತೀನಿ ಅವ್ರು ಕೂಡ ಮಾತಾಡ್ಕೊಂಡು ಬಗೆಹರಿಸಿರಿ. ಆಯ್ತು ನಾ ಅದ್ರಾಗ ಈಗ ಬರೇ ರೈತರಲ್ಲ ನಾವು ಹೊಲ ಜಮೀನ್ ಇರಾರ ಹಾಂ ಯಾರೋ ಕೊಡಗಲ್ಲ ಅಂತಾರಪ್ಪ, ಹಿಂಗಾದ್ರೆ ಹೆಂಗ್ ಮಾಡ್ಬೇಕಂತ. ಎಲ್ಲ ಸಿಗ್ತಾವ, ದೇವ್ರು ಹುಡ್ಸ್ಯಾನ ಅಂದ್ರಿಂದ ಹುಲ್ಲು ಬೇರೆ ತಿನ್ಸ್ಗಲ್ಲ. ಈ ಒಂದು ಗಂಡು ಹುಟ್ಟಿಂದೆ ಒಂದು ಹೆಣ್ಣು ಇದ್ದೇ ಇರ್ತೈತಿ, ಹೌದಾ? ಏನು ಯಾರು ಎಲ್ಲರೂ ಹಂಗೆ ಇರಲ್ಲ, ಸಿಗ್ತೈತಿ. ಸ್ವಲ್ಪ ಸಮಯ ಸಂದರ್ಭ ಬಂದಾಗ ಸಿಗ್ತಾವ ಅವು. ಟೈಮು ಸುಮಾರು ಇದ್ದು ಹೊತ್ನಾಗ ಸಿಗಲ್ಲ, ಟೈಮ್ ಬಂದ ತಾವ ಸಿಗ್ತಾವ. ಹೋಗ್ರು. ಅಷ್ಟ್ ಮಾಡೋಣ, ಬ್ರೋಕರ್ಗೆ ಹೇಳಿ ಸ್ವಲ್ಪ ಪುಣ್ಯ ಕೊಟ್ವಾರಪ್ಪ ಹೇಳಿ. ಆಯ್ತು ಆಯ್ತು. ಹಾಂ ಹಾಂ ಸರಿ ಬರ್ತೀವಣ್ಣ, ಹೋಗ್ರು. ಬರ್ತೀರ ಅಕ್ಕಾರ. ಬರೀ ಈಗ ಗೌರ್ಮೆಂಟ್ ಜಾಬ್ ಕೇಳ್ತಾರಪ್ಪ, ಒಂದ್ ಸ್ವಲ್ಪ ನೋಡಿ ಹೇಳ, ರೈತರನ್ನ ಒಂದ್ ಸ್ವಲ್ಪ ನೋಡ್ರಿ ಅಂತಂದು ಹೇಳ, ಕಣ್ ತೆಗದು. ಬ್ರೋಕರ್ಗೆ ಹೇಳ್ತು ಹೋಗ್ಲಿ ಅಪ್ಪ, ನನಗೆ ಯಾಕೆ ಕಲಿಬೇಕು ನೀನು? ಸರಿ ತಗೋಣ ಬರ್ತೀವಿ. ಅಲ್ಲ ಅವ್ ಮುದಿ ಮಗನ ಮದುವೆಗಿಲ್ಲ ಅಂತೇವ